ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ಜೂನ್ 4ನೇ ತಾರೀಕುವರೆಗೂ ಕಾಂಗ್ರೆಸ್ ಮತ್ತು ಒಕ್ಕೂಟ ಏನಿತ್ತು, JDSನ ಒಕ್ಕೂಟ ಏನಿತ್ತು ಅದರ MP ಆಗಿರ್ತಾರೆ. ಜೂನ್ 4ರಂದು ಚುನಾವಣಾ ಫಲಿತಾಂಶ ಬಂದಾಗ ಅವರು 2024ರ ಈ ಚುನಾವಣೆಯಲ್ಲೂ ಗೆಲುವನ್ನು ಸಾಧಿಸಿದರೆ ಆಗಷ್ಟೇ ಅವರು NDA MP ಆಗಿರ್ತಾರೆ. ಅಲ್ಲಿವರೆಗೂ ಅವರು ಕಾಂಗ್ರೆಸ್ JDS MP ಆಗಿರ್ತಾರೆ. ಒಂದು ನಿಮಿಷ ಸರ್, ನಾನು ಮುಗಿಸ್ತೀನಿ, ಆಮೇಲೆ ನೀವು ಮಾತಾಡಿ. ಎರಡನೇ ವಿಷಯ, ಅವರು JDS ಪಕ್ಷದ ನಾಯಕರು ಮತ್ತು JDS ಪಕ್ಷದ MP. ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕಾಗಿದ್ದ ಹಕ್ಕು ಮತ್ತು ಅಧಿಕಾರ ಇದ್ದಿದ್ದು JDS ಪಕ್ಷಕ್ಕೆ. ಅವರು ನಿನ್ನೆ ಅವರನ್ನು ಅಮಾನತು ಮಾಡಿದ್ದಾರೆ 6 ವರ್ಷಗಳಿಗೆ. ಇದು ಅವರು ತಗೊಂಡಿರುವಂತಹ ನಿರ್ಧಾರ. ಮೂರನೇದು, ಈ ಏನು ಹರಿದಾಡ್ತಾ ಇದೆ ಈ ವಿಡಿಯೋಗಳು, ಇವುಗಳಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ, ಯಾರಿಂದ ಏನು ತಪ್ಪು ಎಸಗಲಾಗಿದೆ ಮತ್ತು ಯಾವ ರೀತಿ ಅಪರಾಧಗಳು ನಡೆದಿರಬಹುದು, ಇವೆಲ್ಲವನ್ನು ತನಿಖೆ ಮಾಡೋಕ್ಕೆ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. ಹಾಗಾಗಿ SIT ರಚನೆ ಆಗಿರುವಂತಹ ತಂಡ ತನಿಖೆ ನಡೆಸಿ ಇದರ ಸತ್ಯಾಸತ್ಯತೆಗಳನ್ನು, ಈ ವೆರಾಸಿಟಿನ, ಆಥೆಂಟಿಸಿಟಿನ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಏನು ಮುಂದಿನ ಕ್ರಮ ಅನ್ನೋದು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಜರುಗುತ್ತೆ. ಅವರೇನು ಎಲ್ಲರೂ ಕಾನೂನು ಮುಂದೆ ಒಂದೇ ಆಗಿರೋದ್ರಿಂದ ಅವ್ರ ಮೇಲೆ ಏನಾದರೂ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸೋದಿದ್ರೆ ಆಗ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ. ಟ್ರಯಲ್ ನಂತರ ನನಗನ್ಸುತ್ತೆ ಅವ್ರಿಗೆ ದಂಡನೆ ಕೊಡುವಂಥದ್ದು, ಶಿಕ್ಷೆ ಕೊಡುವಂಥದ್ದು ಏನಾದರೂ ಇದ್ದರೆ, ಪ್ರೂವ್ ಆದರೆ ಅದಾಗಿ ನಡೆಯುತ್ತೆ ಅಂತ ಅನ್ಸುತ್ತೆ. ಒಂದೇ ನೇಹಾ ಕೇಸು ಇದು ಒಂದು ಅಂತ ನನಗನ್ಸೋದಿಲ್ಲ. ನೇಹಾ ಅವರ ಕೊಲೆ ಆಗಿದೆ ಅತ್ಯಂತ ಬರ್ಬರ ರೀತಿಯಲ್ಲಿ, ಕಾಲೇಜು ಆವರಣದಲ್ಲಿ ನಡೆದಿದೆ ಆ ಕೊಲೆ. ಮತ್ತು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮೃದು ಧೋರಣೆಯನ್ನು ತೋರಿದ್ರಿಂದ, ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನು ವಹಿಸಿದ್ರಿಂದ ಬಾಂಬ್ ಸ್ಫೋಟವಾದಾಗಲೇ ಇದು ಬರೀ ವ್ಯಾಜ್ಯ, ಉದ್ಯಮಿಗಳ ವ್ಯಾಜ್ಯ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಯಾವ ರೀತಿಯ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ವಾತಾವರಣವನ್ನು, ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನು ರಾಜ್ಯ ಸರ್ಕಾರ ಈಗಾಗಲೇ ನಿರ್ಮಾಣ ಮಾಡಿದೆ. ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ರು ಅವ್ರಿಗೇನು ಅದರಿಂದ ಯಾವುದೇ ಬೇಜಾರಿಲ್ಲ, ಅವರು ಅದನ್ನು ಖಂಡಿಸೋದು ಇಲ್ಲ. ಒಂದು ನಿಮಿಷ ನನಗೆ ಮಾತಾಡಕ್ಕೆ ನೀವು ಬಿಡ್ತಿಲ್ಲ. ಆಯ್ತಾ, ಮಾತಾಡಿ. ನೀವು ಮೈತ್ರಿ ಕ್ಯಾಂಡಿಡೇಟ್ ಆಗಿ ಅವ್ರನ್ನ ನಿಲ್ಲಿಸ್ಕೊಂಡು 24 ಅವರು ಅಲ್ಲಲ್ಲ, ಒಂದೊಂದೇ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದು. 5 ಪ್ರಶ್ನೆ ಒಟ್ಟಿಗೆ ಕೇಳಿದ್ದೀರಾ, ಒಬ್ಬೊಬ್ಬರೇ ಕೇಳಿದ್ರೆ ಉತ್ತರ ಹೇಳ್ಬೋದು. ಎಲ್ಲರೂ ಯಾವ ಯುದ್ಧದಲ್ಲಿ ಪ್ರಹಾರ ಮಾಡೋ ಹಾಗೆ ನಾನು ಎಲ್ಲೂ ಎದ್ದು ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀನಿ, ಎಲ್ಲ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಒಂದೊಂದಾಗಿ ಕೇಳಿ ದಯಮಾಡಿ. ನೀವು ಕೇಳಿದ್ದು ಮಹಿಳೆಯರ ಪ್ರತಿ ದನಿ ಅಂತಲ್ವಾ? ನೋಡಿ, ನಡೆದಿರುವಂಥದ್ದು ಅತ್ಯಂತ ದುರದೃಷ್ಟಕರ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು, ಆಯಿತಾ? ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ, ನಾನು ಅದನ್ನು ಬಹಳ ಕಠಿಣವಾಗಿ ಖಂಡಿಸ್ತೇನೆ. ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೋ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನು ಇವತ್ತು ಬೀದಿಯಲ್ಲಿ ಹರಾಜು ಹಾಕಿದ್ದಾರೆ, ಯಾರು ಮಾಡಿದ್ದಾರೋ ಅವರು. ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ. ಅಂದರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟು ಅವರು ಬ್ಲರ್ ಮಾಡ್ಬೋದಾಗಿತ್ತು, ಅವರ ಗೌರವವನ್ನು ನಾವು ರಕ್ಷಿಸ್ಬೋದಾಗಿತ್ತು. ಅದು ನಡೆದಿಲ್ಲ. ಇದು ಯಾಕೆ ನಡೀತು, ಹೇಗೆ ನಡೀತು ಅನ್ನೋದನ್ನು ದಯಮಾಡಿ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಹೆಣ್ಣು ಮಕ್ಕಳ ಪ್ರೈವಸಿಯನ್ನು ವೈಲೇಟ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಹೇಗೆ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗಬೇಕು. ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಅವ್ರು ಯಾರೇ ಆಗಿರಲಿ, ಅದೇನು ನಾನೇನದು ಹಿಡ್ದೇನು ಮಾತಾಡ್ತಾ ಇಲ್ಲ, ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಇನ್ನೊಂದು ವಿಚಾರ, ನೀವು ಕೇಳಿದ್ದು ಟಿಕೆಟ್ ಕೊಟ್ಟಿದ್ದು. ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, JDS ಪಕ್ಷದ ಮೈತ್ರಿಯೊಂದಿಗೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. 3 ಸ್ಥಾನಗಳನ್ನು JDSಗೆ ಕೊಡಲಾಗಿದೆ. JDS ತಮ್ಮ ಪಕ್ಷದ ವರಿಷ್ಠರು ತಮ್ಮ ಕೋರ್ ಕಮಿಟಿಯನ್ನು ಜೊತೆಗೆ ಆಲೋಚನೆ ಮಾಡಿ 3 ಟಿಕೆಟ್ಗಳನ್ನು ಕೊಟ್ಟಿದೆ. ಇದಿಷ್ಟು ನಡೆದಿರುವಂಥದ್ದು.
ಇದು ಯಾವ ಸಂಸ್ಕೃತಿ ನೀವೇ ನನಗೆ ಹೇಳಬೇಕು ಸರ್. ಈ ರೀತಿಯ ಪದ ಬಳಕೆ, ಈ ರೀತಿಯ ಏನು ಹೇಳೋದು, ಈ ರೀತಿಯ ಒಂದು ಭಾಷೆ, ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನು ತೋರಿಸುತ್ತೆ ಅಷ್ಟೇ. ಬಿಟ್ಟರೆ ಮೋದಿಯವರು 100 ಕಾಲ ಚೆನ್ನಾಗಿರ್ತಾರ್ರಿ, ಅವ್ರನ್ನ ಚೆನ್ನಾಗಿ ನಾವು 100 ಕಾಲ ಇಟ್ಕೋತೀವಿ. ಈ ದೇಶದ ಜನ ಮತ್ತೆ ಮತ್ತೆ ಅವ್ರನ್ನ ಪ್ರಧಾನಿಯನ್ನಾಗಿ ಮಾಡಿ ಈ ದೇಶದ ಜನ ದೇಶದ ಅಭಿವೃದ್ಧಿ ಮತ್ತು ದೇಶಕ್ಕಾಗಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಈ ರೀತಿಯ ಅಪಶಬ್ದಗಳಿಗೆ, ಈ ರೀತಿಯ ದುರಾಲೋಚನೆಗೆ ನನ್ನ ಖಂಡನೆ ಇದೆ. ನೋಡ್ರಿ, 92 ಬಗೆಯಲ್ಲಿ ಅವರನ್ನು ಕಾಂಗ್ರೆಸ್ನವರು ಬೇರೆ ಬೇರೆ ರೀತಿಯಲ್ಲಿ ಈ ಅಪಶಬ್ದಗಳೊಂದಿಗೆ ನಿಂದನೆಯನ್ನು ಮಾಡಿದ್ದಾರೆ. ಅವರು ನಿಂದಿಸಿದಷ್ಟು ಮೋದಿ ಅವರ ಒಂದು ಪ್ರಭಾವ ವಿಶ್ವಾದ್ಯಂತ ಜಾಸ್ತಿಯಷ್ಟೇ ಆಗಿದೆಯೇ ವಿನಃ ಕಡಿಮೆ ಆಗಿಲ್ಲ. 3ನೇ ಬಾರಿ ಅವರು ಪ್ರಧಾನಿ ಆಗ್ತಾರೆ, ಅದನ್ನು ಈ ಕಾಂಗ್ರೆಸ್ ಸರ್ಕಾರ ನೋಡಲೇ ಇದೆ. ಈ ಕಾಂಗ್ರೆಸ್ನವರು ಅದು ನೋಡಿ, ಆಕಾಶ ನೋಡಿ ಉಗುಳ್ದ ಹಾಗೆ ಅಷ್ಟೇ ನಮ್ಮ ಮುಖದ ಮೇಲೆ ಬೀಳೋದು. ಯಾವ ಎಫೆಕ್ಟು ಆಗೋದಿಲ್ಲ. ಮತ್ತು ನನಗನ್ಸುತ್ತೆ ಈ ರೀತಿಯ ಕೃತ್ಯವನ್ನು ನಾವು ಒಂದು ಸಮಾಜವಾಗಿ ಇದಕ್ಕೆ ನಾವು ಖಂಡನೆಯನ್ನು ತೋರಿಸ್ಬೇಕು. ಈ ರೀತಿಯ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಣು ಮಕ್ಕಳ ಪ್ರತಿ ಈ ರೀತಿಯ ವಿಡಿಯೋಗಳನ್ನು ಇದು ರಿಲೀಸ್ ಮಾಡೋದೇ ಮಹಾ ಅಪರಾಧ. ಯಾರು ಮಾಡಿದ್ದಾರೋ ಅವ್ರ ಮೇಲೆ ಖಂಡಿತ ಈ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಿ. ಖಂಡಿತ ಪೊಲೀಸರು ಅವ್ರನ್ನ ಬಂಧಿಸಿ ಒಳಗಾಕ್ಲಿ. ನನಗೆ ಆ ಥರದ ಮಾಹಿತಿ ನೀವು ಹೆಚ್ಚಿನ ವಿಷಯ ಅವ್ರನ್ನೇ ಕೇಳಬೇಕು. ಸಾಕು ಅನ್ಸುತ್ತಲ್ಲ ಪೆನ್ ಡ್ರೈವ್. ಈಗ ಈ ರಾಜಕೀಯ ಕಾಂಗ್ರೆಸ್ ಬಿಜೆಪಿ ಪಾಲಿಟಿಕ್ಸ್ ಎಲ್ಲ ಬೇಕು. ಈಗ ರಾಜಕಾರಣ ಸಿಡಿ ಪೆನ್ ಡ್ರೈವ್ ಮತ್ತೊಬ್ರು ಇನ್ನೊಬ್ರು ಮಾನ ಹರಾಜ್ ಹಾಕುವಂಥದ್ದು, ಒಬ್ಬ ಮಹಿಳೆಯಾಗಿ ಈ ರೀತಿಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಮೆರವಣಿಗೆ ಬಗ್ಗೆ ಏನು ಹೇಳಿಕ್ಕೆ? ಅತ್ಯಂತ ದುರದೃಷ್ಟಕರ. ಅದನ್ನು ಮಹಿಳೆಯನ್ನ ವಸ್ತುವನ್ನಾಗಿ ಮಾಡ್ತಾ ಇರುವಂಥದ್ದು ತುಂಬಾನೇ ದುರದೃಷ್ಟಕರ. ಯಾರೇ ಈ ಕೆಲಸವನ್ನು ಮಾಡಿದ್ರು ಕೂಡ ಖಂಡನೆ ಇದೆ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.